ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಸೊ ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಿದ್ರೆ, ಹೊಸ ವ್ಯೂವರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ನಿಮಗೆ ಕೋಲ್ಡ್ ಇತ್ತು ಅಂತ ಅಂದರೆ, ನೆಗಡಿ ಇತ್ತು ಅಂತಂದರೆ ನಿಮಗೆ ಯಾವ ಥರ ನಿವಾರಣೆ ಮಾಡೋದು, ಮನೆ ಮದ್ದುಗಳು ಅಂದರೆ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ ಅದೆಲ್ಲ ಬಿಟ್ಟು ಮನೆಯಲ್ಲೇ ಯಾವ ಥರ ನೀವು ಅಂದರೆ ನಿಮ್ಮ ಒಂದು ನೆಗಡಿನ ಕಡಿಮೆ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದರಲ್ಲಿ 7 ಮನೆ ಮದ್ದನ್ನು ತಿಳಿಸ್ಕೊಡ್ತೀನಿ, 7 ಉಪಯುಕ್ತವಾದಂತಹ ಮನೆ ಮದ್ದನ್ನು ತಿಳಿಸ್ಕೊಡ್ತೀನಿ. ಸೊ ನಿಮಗೆ ನಿಮ್ಮ ಒಂದು ಬಾಡಿಗೆ, ನಿಮ್ಮ ಟೆಂಪರೇಚರ್ಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ಮೇಲಾಗುತ್ತೆ. ಒಂದಿನ ಅಲ್ಲ 2 ದಿನ ಟ್ರೈ ಮಾಡಿ, ಖಂಡಿತವಾಗ್ಲೂ ಮೇಲಾಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಹೆಲ್ಪ್ ಆಗೋಕ್ಕೆ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದು. ಸೊ ಈ ನೆಗಡಿ ಅನ್ನೋದು ಇವಾಗ ಯಾರಿಗಾದ್ರೂ ನೆಗಡಿ ಆಗಿದ್ದವ್ರು ಆಕ್ಷಿ ಆಗಿದಾಗ ಆ ಥರ ಬರುವಂಥದ್ದು, ಆ ಥರ ಚಾನ್ಸಸ್ ಇರುತ್ತೆ. ಸೊ ಓಕೆನಾ, ಆ ನೆಗಡಿ ಆದಾಗ ನಮಗೆ ತಲೆನೋವಾಗಿರ್ಬೋದು, ತಲೆ ಭಾರ ಆಗಿರ್ಬೋದು, ಒಬ್ಬೊಬ್ಬರಿಗೆ ಜ್ವರ ಕೂಡ ಬರೋವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಬೇರೆ ಬೇರೆ ನಮಗೆ ಅದು ಮೂಗು ಕಟ್ಟೋ ಅಂಥದ್ದಾಗಿರ್ಬೋದು, ಮೂಗಲ್ಲಿ ನೀರು ಸೋರೋ ಅಂಥದ್ದಾಗಿರ್ಬೋದು, ಈ ರೀತಿಯ ನಾನಾ ಥರ ತೊಂದರೆಗಳಾಗುತ್ತೆ ನೆಗಡಿ ಬಂದಾಗ. ಓಕೆನಾ, ಹಾಗೆ ನೆಗಡಿ ಆದಾಗ ಕೆಮ್ಮು ಕೂಡ ಆಗುತ್ತೆ. ಈ ನೀರು ವ್ಯತ್ಯಾಸ ಆದಾಗ, ಇವಾಗ ನೀವು ಬಿಸ್ಲರಿ ವಾಟರೇ ಕುಡಿತಿರ್ತೀರ, ಬೇರೆ ಬೇರೆ ಬಿಸ್ಲರಿ ವಾಟರ್ಸ್ ಇರುತ್ತೆ, ಅದರಿಂದನೂ ನಿಮಗೆ ನೆಗಡಿ ಬರೋವಂಥ ಚಾನ್ಸಸ್ಸು ಇರುತ್ತೆ. ಸೊ ಇದೆಲ್ಲ ನೆಗಡಿಗೆ ಕಾರಣ ಆಗುತ್ತೆ. ಇವಾಗ ಒಬ್ಬರು ಮನೇಲಿ ಬೇರೆ ಮನೇಲಿ ನೀರು ಕೊಡ್ತಿರ್ತಾರೆ, ಇಲ್ಲ ಫ್ರಿಜ್ ನೀರು ಕೊಡ್ತಿರ್ತಾರೆ, ಆ ಥರ ಆದಾಗ ನಿಮಗೆ ನೆಗಡಿ ಬರುತ್ತೆ. ಸೊ ಏನು ಮನೆ ಮದ್ದುಗಳನ್ನ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ, ಫಸ್ಟ್ ಬಂತು ಅಂತಂದರೆ ಶುಂಠಿ ಕಷಾಯ. ಇದು ತುಂಬಾ ಉಪಯುಕ್ತ. ನಿಮಗೆ ಕೆಮ್ಮು ಇತ್ತು, ಗಂಟ್ಲಲ್ಲಿ ಕಿರಿಕಿರಿ ಇತ್ತು, ನೆಗಡಿ ಇತ್ತು ಅಂದರೆ ಇದು ಒಳ್ಳೆ ಮನೆ ಮದ್ದು ಅಂತಲೇ ಹೇಳ್ಬೋದಾಗಿರುತ್ತೆ. ಶುಂಠಿ ಕಷಾಯ ಬರೀ ಇದರಲ್ಲಿ ನಾನು ನೆಗಡಿಗೆ ಮಾತ್ರ ಹೇಳ್ತಾ ಇದ್ದೀನಿ, ಕೆಮ್ಮಿಗೆ ಹೇಳ್ತಿದ್ರೆ ಅದು ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕ್ಲಿಯರಾಗಿ ಫುಲ್ಲು ಚೆನ್ನಾಗಿ ಈ ಒಂದು ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ನೆಗಡಿಗೆ ಮಾತ್ರ 7 ಮನೆ ಮದ್ದುಗಳಿರುತ್ತೆ. ಓಕೆನಾ, ಸೊ ಇದು ಬಂದು ನಿಮಗೆ ಶುಂಠಿ ಕಷಾಯ. ಸೊ 2 ಗ್ಲಾಸ್ ನೀರು ತೊಗೋಬೇಕಾಗುತ್ತೆ. ಅದು 1 ಗ್ಲಾಸ್ ಆಗೋಷ್ಟು ಚೆನ್ನಾಗಿ ಕುದಿಸೋ ಥರ ನಾನು ಇದರಲ್ಲಿ ಹೇಳ್ಕೊಡ್ತಾ ಇರೋದು. ಸೊ ನಿಮ್ಗೆ ಏನಂತಂದರೆ ಇದು ಒಂದು ಅತ್ಯುತ್ತಮ ಮನೆ ಮದ್ದಾಗಿರುತ್ತೆ. ಮಾಡೋದು ಹೇಗೆ ಅಂತಲೂ ಹೇಳ್ಕೊಡ್ತೀನಿ. ಓಕೆನಾ, ಅಂದರೆ 2 ಗ್ಲಾಸ್ ನೀರನ್ನು ಬಿಸಿ ಅಂದರೆ ಪಾತ್ರೆಯಲ್ಲಿ ಇಡಿ. ಅದಕ್ಕೆ ನೀವು ಶುಂಠಿಯನ್ನು ಒಂದು 5 ರಿಂದ 6 ಶುಂಠಿಯನ್ನು ಜಜ್ಜಿಬಿಟ್ಟು ಹಾಕಬೇಕಾಗುತ್ತೆ. ನಂತರ ಈ ತುಳಸಿ ಎಲೆ ಇರುತ್ತಲ್ಲ, ಒಂದು 4 ರಿಂದ 5 ತುಳಸಿ ಎಲೆನ ಹಾಕಿ, ಮತ್ತು ಒಂದು 4 ರಿಂದ 5 ಎಲೆಗಳು ದೊಡ್ಡ ಪಾತ್ರೆ ಎಲ್ಲ ಚೆನ್ನಾಗಿ ತೊಳೆದು ಹಾಕಬೇಕಾಗುತ್ತೆ. ದೊಡ್ಡ ಪಾತ್ರೆಯನ್ನು ಹಾಕಿ, ಮತ್ತು ಮೆಣಸನ್ನು ಕೂಡ ಕುಟ್ಟಬೇಕಾಗುತ್ತೆ. ಸ್ವಲ್ಪ ಮೆಣಸಿನ ಪುಡಿ, ಒಂದು ಚೂರು ಚಿಟಿಕೆಯಷ್ಟು ಮೆಣಸಿನ ಪುಡಿ, ಮತ್ತು ಅರಿಶಿನ, ಒಂದು ಚೂರು ಸ್ವಲ್ಪ ಅರಿಶಿನ, ಹಾಗೆ ಜೇನುತುಪ್ಪ. ಓಕೆನಾ, ನಿಮಗೆ ಬೆಲ್ಲ ಏನಾದರೂ ಬೆಲ್ಲ ಇಲ್ಲ ಜೇನುತುಪ್ಪ ಏನಾದರೂ ಹಾಕ್ಕೊಂಡು ನೀವು ತಿನ್ಬೋದಾಗುತ್ತೆ. ಎಲ್ಲವನ್ನ ನೀರಲ್ಲಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಒಂದು 15 ನಿಮಿಷ ಕುದಿಸಿ ಅದನ್ನು ಶೋಧಿಸಿ, ಸ್ವಲ್ಪ ಬೆಚ್ಚಗೆ ಒಂಚೂರು ಜಾಸ್ತಿ ಬಿಸಿ ಅಲ್ಲ, ನೋಡ್ಕೊಂಡು ನಿಮಗೆ ಕುಡಿಯೋಕ್ಕಾಗೋ ಥರ ನೋಡಿಕೊಂಡು ಅದನ್ನು ಚೆನ್ನಾಗಿ ಕುದಿಸಿ, ಚೆನ್ನಾಗಿ ಶೋಧಿಸ್ಕೊಂಡು ಆ ನೀರನ್ನು ಕುಡಿಯೋದ್ರಿಂದ ನಿಮಗೆ ನೆಗಡಿನೂ ನಿವಾರಣೆ ಆಗುತ್ತೆ. ಸೊ ನಿಮಗೆ ತಲೆಭಾರ ಇತ್ತು, ಕೆಮ್ಮೇನಾದರೂ ಅದ್ರ ಜೊತೆಗಿತ್ತು ಅಂತಂದರೆ ಅದು ಕೂಡ ಮೇಲಾಗುತ್ತೆ. ಓಕೆನಾ, ದೇಹಕ್ಕೆ ನಿಮಗೆ ಉಷ್ಣ ನೀಡುತ್ತೆ, ಅಂದರೆ ನಿಮ್ಮ ಬಾಡಿಗೆ ಹೀಟ್ ಟೆಂಪ್ರೇಚರ್ ಕೊಡುತ್ತೆ. ಆಗ ನಿಮ್ಮ ನೆಗಡಿ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಇದೆಲ್ಲ ಉಷ್ಣ ಆಗುವಂಥ ಐಟಮ್. ನಾವು ಹೀಟ್ ಐಟಮ್ಸ್ ತಿಂದಾಗ ನೆಗಡಿ ಅನ್ನೋದು ಕಡಿಮೆ ಆಗುತ್ತೆ. ಇದು ಮೊದಲನೇದು. ಸೊ ಸೆಕೆಂಡ್ ಬಂತು ಅಂತಂದರೆ ನಿಮಗೆ ಹಾಲಿಗೆ ಅರಿಶಿನ ಹಾಕ್ಕೊಂಡು ಕುಡಿಯೋದ್ರಿಂದ, ಈ ಅರಿಶಿಣದ ಹಾಲು, ಟರ್ಮರಿಕ್ ಮಿಲ್ಕ್ ಅಂತ ಹೇಳ್ತೀವಿ, ಅದನ್ನು ಕುಡಿಯೋದ್ರಿಂದ ನೆಗಡಿ ನಿವಾರಣೆ ಆಗುತ್ತೆ. ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು 1 ಗ್ಲಾಸ್ ಹಾಲಿಗೆ ಸ್ವಲ್ಪ ಅರಿಶಿನ, ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಕೂಡ ಕುಡಿಯೋದ್ರಿಂದ ನಿಮಗೆ ನಿವಾರಣೆ ಆಗುತ್ತೆ. ಓಕೆನಾ, ಅರ್ಧ ಚಮಚ ಅರಿಶಿನ ಸಾಕು, 1 ಚಮಚ ಬೇಡ, ಅದು ನಿಮಗೆ ಕುಡಿಯೋದಕ್ಕಾಗಲ್ಲ. ಓಕೆನಾ, ಇದು ನಿಮ್ಗೆ ಏನಾದರೂ ಬೇರೆ ನೆಗಡಿ ಇರುತ್ತಲ್ಲ, ಅದರಿಂದ ಏನಾದರೂ ನಿಮಗೆ ನೆಗಡಿ ಇತ್ತು ಅಂತಂದರೆ ವೈರಲ್ ಫೀವರ್ಗೆ ಇದು ಉತ್ತಮ ಮನೆಮದ್ದಾಗಿರುತ್ತೆ. ವೈರಲ್ ಕೋಲ್ಡ್ ಏನಾದರೂ ಆಗುತ್ತೆ, ಬೇರೆಯವರಿಂದ ನಿಮಗೆ ಬಂದಿದೆ ಅಂತ ಅಂದಾಗ ಅದಕ್ಕೆ ನಿವಾರಣೆ ಆಗುತ್ತೆ. ಯಾವುದೇ ರೀತಿಯಂಥ ವೈರಸ್ ಏನೇನಿರುತ್ತಲ್ಲ, ನಮ್ಮ ನೆಗಡಿ ವೈರಸ್ಸು ಅದೆಲ್ಲನೂ ಕಂಟ್ರೋಲ್ ಮಾಡುತ್ತೆ, ಅದ್ರ ಜೊತೆ ಫೈಟ್ ಮಾಡುತ್ತೆ. ಓಕೆನಾ, ಮತ್ತು ನಿಮಗೆ ಮೂಗು ಕಟ್ಕೊಂಡಿರುತ್ತಲ್ಲ, ಮೂಗು ಬ್ಲಾಕ್ ಆಗಿರುತ್ತೆ, ಉಸಿರಾಟ
ಉಸಿರಾಡೋಕ್ಕಾಗಲ್ಲ, ರಾತ್ರಿ ಹೊತ್ತು ಉಸಿರಾಡೋಕ್ಕಾಗಲ್ಲ, ನೀವು ಆರಾಮಾಗಿ ನಿದ್ದೆ ಮಾಡ್ಬೋದು ಈ ಒಂದು ಅರಿಶಿಣದ ಹಾಲು ಕುಡಿಯೋದ್ರಿಂದ. ಅಂದರೆ ಹಾಲಿಗೆ ಅರಿಶಿಣ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಕುಡಿಬೋದು. ಓಕೆನಾ. ಥರ್ಡ್ ಒಂದು ಬಂತು ಅಂತ ಅಂದರೆ ಸ್ಟೀಮು, ಆವಿ ತಗೊಳ್ಳೋ ಅಂಥದ್ದು, ನೀರಿಂದ ಆವಿ ತಗೊಳ್ಳೋ ಅಂಥದ್ದು. ಯಾವ ಥರ ಮಾಡೋದು ಅಂತಂದರೆ, ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನು ಮಾಡ್ಕೊಳ್ಳಿ. ಬಿಸಿನೀರು ಮಾಡಿಕೊಂಡು ಅದಕ್ಕೆ ವಿಕ್ಸ್ ಹಾಕ್ಕೊಳ್ಳಿ. ವಿಕ್ಸ್ ಎಲ್ಲರ ಮನೆಯಲ್ಲೂ ಅವೈಲೇಬಲ್ ಇರುತ್ತೆ. ಓಕೆನಾ. ವಿಕ್ಸನ್ನು ಹಾಕ್ಕೊಂಡು ಒಂದು 10-15 ನಿಮಿಷ ಪಾತ್ರೆ ಕೆಳಗಡೆ ಹಾಕ್ಕೊಂಡು ಒಂದೇನಾದರೂ ಬ್ರೆಡ್ಶೀಟ್ ಆ ಥರ ಹಾಕ್ಕೊಂಡು ಬ್ಲ್ಯಾಂಕೆಟ್ ಏನಾದರೂ ನೀವು ಫುಲ್ ಹೊತ್ಕೊಂಡು, ಎಲ್ಲೂ ಈಚೆ ಗಾಳಿ ಆಡೋಕ್ಕೆ ಜಾಗ ಇಲ್ದಿರಂಗೆ ಬರೀ ನಿಮ್ಮ ಮೂಗ್ಗೆ ಬಾಯಿಗೆ ಕಣ್ಣಿಗೆ ಆ ಆವಿನ ತೊಗೊಂಡಾಗ ನಿಮಗೆ ಬಾಡಿಯಲ್ಲಿ ಬೆವರೆಲ್ಲ ಕಿತ್ಕೊಂಡು ಬರುತ್ತಲ್ಲ, ಸೊ ಆ ಬೆವರು ಕಿತ್ಕೊಂಡಾಗ ನಿಮ್ಮ ಬಾಡಿಯಲ್ಲಿರುವಂಥ ವೈರಸ್ ಎಲ್ಲ ಈಚೆ ಬರುತ್ತೆ. ಓಕೆನಾ. ಆಗ ನಿಮಗೆ ಸ್ವಲ್ಪ ನಾನು ಬೆಟರ್ ಆಗಿ ಫೀಲ್ ಆಗ್ತಿದ್ದೀನಿ ಅಂತ ನಿಮ್ಗೆ ಅನಿಸುತ್ತೆ. ಆಗ ಮೂಗು ಕಟ್ಕೊಂಡಿರ್ತಲ್ಲ ಅದು ಕೂಡ ನಿವಾರಣೆ ಆಗುತ್ತೆ. ಹಾಗೆ ನಿಮಗೆ ಬೇರೆ ಬೇರೆ ವೈರಸ್ ಇರುತ್ತಲ್ಲ ಅದೆಲ್ಲ ಆ ಬಿಸಿನೀರು ವಿಕ್ಸ್ ಅದಕ್ಕೆಲ್ಲದಕ್ಕೂ ಎಲ್ಲ ಕಂಟ್ರೋಲ್ ಆಗಿಬಿಡುತ್ತೆ. ಇದು ನಿಮಗೆ ತುಂಬಾ ಒಳ್ಳೆ ಮನೆಮದ್ದಾಗಿರುತ್ತೆ. ನೆಕ್ಸ್ಟು ಈ ತುಳಸಿ ಎಲೆ ಟೀ ಮಾಡ್ಕೊಂಡು ಟೀ ಕುಡಿಯೋರಿಗೆಲ್ಲ ತುಳಸಿ ಎಲೆಯಿಂದ ಟೀ ಮಾಡ್ಕೊಂಡು ಕುಡಿಬೋದು. ಅದು ಒಳ್ಳೆ ನೆಗಡಿಗೆ ಮನೆಮದ್ದಾಗಿರುತ್ತೆ. ಓಕೆನಾ. ಯಾವ ಥರ ಮಾಡೋದು ಅಂತಂದರೆ, ಈ ತುಳಸಿ ಅನ್ನೋದು ನ್ಯಾಚುರಲ್ ಆಗಿ, ಇವಾಗ ನಾನು ಹೇಳ್ತಾ ಇದ್ದೀನಲ್ಲ, ಇದೆಲ್ಲನೂ ಒಳ್ಳೆ ಅಂದರೆ ನಿಮ್ಮ ಒಂದು ಕೀಟಾಣುಗಳ ಜೊತೆಗೆ ಫೈಟ್ ಮಾಡುವಂತಹ ಮನೆಮದ್ದುಗಳಾಗಿರುತ್ತೆ. ಒಳ್ಳೆ ರಿಸಲ್ಟ್ ಕೊಡುತ್ತೆ. ಟ್ರೈ ಮಾಡಿ. ಯಾವ ಥರ ಮಾಡೋದು ಅಂತಂದರೆ, ಈ ತುಳಸಿ ಎಲೆನ ತೊಗೊಳ್ಳಿ. ಒಂದು 5-6 ತುಳಸಿ ಎಲೆಯನ್ನು ತೊಗೊಳ್ಬೇಕು. ಮತ್ತು ಮೆಣಸು 2-3 ಕಾಳು ಮೆಣಸನ್ನು ತೊಗೊಳ್ಳಿ. ಮತ್ತು ಶುಂಠಿ ಹಾಕಿ ಕುದಿಸಿ ಚಹಾ ಮಾಡಿ. ಓಕೆನಾ. ಶುಂಠಿನ 2-3 ಪೀಸು ಚೆನ್ನಾಗಿ ಕುಟ್ಬಿಟ್ಟು ಈ ಮೆಣಸು ಮತ್ತು ತುಳಸಿ ಎಲೆಗಳನ್ನು ಹಾಕಿ ಅದಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ನೀವು ಕುಡಿಯೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ. ಇದು ಕೂಡ ನಿಮಗೆ ಉಸಿರಾಟದ ಪ್ರಾಬ್ಲಮ್ ಇತ್ತು, ನೆಗಡಿ ಆದಾಗ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗೋದಾಗ ಶ್ವಾಸಕೋಶದಲ್ಲಿ ನಿಮಗೆ ಉಸಿರಾಟ ಇದೆಲ್ಲ ಕ್ಲಿಯರ್ ಆಗುತ್ತೆ. ಅದು ಕ್ಲೀನ್ ಆಗುತ್ತೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ. ಮತ್ತು ಏನಾದರೂ ಜ್ವರ ಇತ್ತು, ನೆಗಡಿಯಿಂದ ಜ್ವರ ಇತ್ತು ಅಂತಂದರೆ ಜ್ವರ ಕೂಡ ನಿಮಗೆ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಇದು ನಿಮಗೆ ತುಳಸಿ ಎಲೆ ಚಹಾಯಿಂದ ಸಿಗೋ ಅಂಥದ್ದು. ನೆಕ್ಸ್ಟು ಇನ್ನೊಂದು 5ನೇ ರೆಮಿಡಿ ಬಂತು ಅಂದರೆ ಜೇನುತುಪ್ಪ ಮತ್ತು ಮೆಣಸು. ಓಕೆನಾ. ಜೇನುತುಪ್ಪ ಮತ್ತು ಮೆಣಸು ಇದು ಕೂಡ ನಿಮಗೆ ಒಳ್ಳೆ ಮನೆಮದ್ದಾಗಿರುತ್ತೆ. 1 ಚಮಚ ಜೇನುತುಪ್ಪ, ಸ್ವಲ್ಪ ಚಿಟಿಕೆ ಮೆಣಸು. ಓಕೆನಾ. ದಿನಕ್ಕೆ 2 ಬಾರಿ ಜೇನುತುಪ್ಪಕ್ಕೆ ಒಂದು ಚಿಟಿಕೆ ಮೆಣಸು ಹಾಕಿ ತೊಗೊಳ್ಳಿ. ಅದು ಕೂಡ ನಿಮಗೆ ನೆಗಡಿನ ಕಂಟ್ರೋಲ್ ಮಾಡುತ್ತೆ. ನೆಗಡಿ ಜೊತೆಗೆ ಕೆಮ್ಮು ಬಂದಿರುತ್ತೆ, ಅದಕ್ಕೂ ಕೂಡ ನಿಮಗೆ ಇದು ಒಳ್ಳೆ ಮನೆಮದ್ದೇ ಆಗಿರುತ್ತೆ. ದಿನಕ್ಕೆ 2 ಟೈಮ್ ತೊಗೊಳ್ಳಿ. ಇದು ಗಂಟ್ಲು ಉರಿ ಇತ್ತು ಅಂತಂದರೆ, ಅದಕ್ಕೇನಾದರೂ ಇತ್ತು ಅಂತಂದರೆ ಕಡಿಮೆ ಆಗುತ್ತೆ. ಮೂಗು ಉರಿ ಇತ್ತು ಅಂತಂದರೆ ಅದಕ್ಕೂ ಕೂಡ ಕಡಿಮೆ ಆಗುತ್ತೆ. ಇದು ಕೂಡ ಒಳ್ಳೆ ಸೂಪರ್ ಮನೆಮದ್ದು. 6ನೇದು ಬಂತು ಅಂದರೆ ಬಿಸಿನೀರು ಚೆನ್ನಾಗಿ ಕುಡಿಬೇಕಾಗುತ್ತೆ. ಕೋಲ್ಡು ಇದ್ದಾಗ ನೀವು ಬಿಸಿನೀರನ್ನು ಕುಡಿಬೇಕಾಗುತ್ತೆ. ಓಕೆನಾ. ಬಿಸಿನೀರು ಕುಡಿದಾಗ ನಿಮಗೆ ಅಂದರೆ ಬೇರೆ ಬೇರೆ ನೀರು ಕುಡಿಯೋದಕ್ಕಿಂತ ಬಿಸಿನೀರು ಕಾಯಿಸಿದಾಗ ಒಂದೇ ಫಾರ್ಮೆಟಲ್ಲಿ ಇರುತ್ತೆ, ಅದು ಕುಡಿಯೋದ್ರಿಂದ ನಿಮಗೆ ನೆಗಡಿ ಅನ್ನೋದು ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟ್ 7ನೇದು ಲಾಸ್ಟ್ ಆ್ಯಂಡ್ ಫೈನಲ್ ಮನೆಮದ್ದು, ನೀವು ಬೆಳ್ಳುಳ್ಳಿ ತಿನ್ನೋದ್ರಿಂದನೂ ಕೂಡ ನಿಮಗೆ ನೆಗಡಿ ಅನ್ನೋದು ಕಂಟ್ರೋಲ್ ಆಗುತ್ತೆ. ಸೊ ಬೆಳ್ಳುಳ್ಳಿಯಲ್ಲೂ ನೈಸರ್ಗಿಕವಾಗಿ ರೋಗ ನಿರೋಧಕ ಶಕ್ತಿ ಕೂಡ ಇರುತ್ತೆ, ಅದು ನಮ್ಮೆಲ್ರಿಗೂ ಗೊತ್ತಿದೆ. 1-2 ಅಂದರೆ ಊಟದ ಜೊತೆಗೆ 1-2 ಬೆಳ್ಳುಳ್ಳಿನ ತಿನ್ನೋದ್ರಿಂದ ಕೂಡ ನಿಮಗೆ ನೆಗಡಿ ಅನ್ನೋದು ವಾಸಿ ಆಗುತ್ತೆ. ನಿಮಗೆ ಇಮ್ಯುನಿಟಿ ಪವರ್ ಅನ್ನೋದು ಹೆಚ್ಚು ಮಾಡುತ್ತೆ. ಇದರಿಂದ ಇಮ್ಯುನಿಟಿ ಪವರು ಇನ್ಕ್ರೀಸ್ ಆಗುತ್ತೆ ನಿಮ್ಮ ಬಾಡಿಯಲ್ಲಿ. ಆಗ ನಿಮಗೆ ತಾನೇ ಕೋಲ್ಡ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು 7 ಮನೆಮದ್ದುಗಳು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಸೊ ನೀವು ಈ ಥರ ಎಲ್ಲ ಬಂದಾಗ ಏನೇನು ತಪ್ಪಿಸ್ಬೇಕು ಅಂದರೆ, ಇದು ಫ್ರಿಜ್ ಐಟಮ್ಗಳನ್ನ ತಪ್ಪಿಸ್ಬೇಕಾಗುತ್ತೆ. ಕೋಲ್ಡ್ ನೀರು ಕುಡಿಯೋದಾಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ತಂಪು ಪಾನೀಯಗಳಾಗಿರ್ಬೋದು, ಮತ್ತು ನೈಟ್ ತಡವಾಗಿ ಮಲ್ಕೊಳ್ಳೋದಾಗಿರ್ಬೋದು, ಫ್ರಿಜ್ ಆಹಾರಗಳು, ಇದಿಷ್ಟನ್ನ ನೀವು ಕಂಟ್ರೋಲ್ ಮಾಡಿ ನಾನು ಹೇಳಿದ ಮೆಥಡ್ನೆಲ್ಲ ನೀವು ಫಾಲೋ ಮಾಡ್ಕೊಂಡು ಬಂತು ಅಂತ ಅಂದರೆ, ತಣ್ಣೀರಲ್ಲಿ ಸ್ನಾನ ಮಾಡುವಂಥದ್ದು ಅದೆಲ್ಲ ಮಾಡಬೇಡಿ. ನೆಗಡಿ ಟೈಮಲ್ಲಿ ತಲೆಗೆ ಜಾಸ್ತಿ ಸ್ನಾನ ಮಾಡುವಂಥದ್ದಾಗಿರ್ಬೋದು, ತಲೆಗೆ ಸ್ನಾನ ಮಾಡಿದ ತಕ್ಷಣ ಬಂದು ನೀರು ಕುಡಿಯುವಂಥದ್ದು ಮಾಡಬೇಡಿ. ತಲೆಗೆ ಸ್ನಾನ ಮಾಡಿದ ತಕ್ಷಣ ಯಾರೂ ನೀರು ಕುಡಿಬೇಡಿ. ಆಗಲೂ ನೆಗಡಿ ಕೆಮ್ಮು ಬರೋವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ನಮ್ಮ ತಲೆಯೆಲ್ಲ ತಣ್ಣಗಾಗಿರುತ್ತೆ. ಆಗ ತಕ್ಷಣ ನಮ್ಮ ಬಾಡಿ ಒಳಗಡೆ ತಣ್ಣೀರು ಹೋಯ್ತು ಅಂದರೆ ಅದಕ್ಕೂ ಮ್ಯಾಚ್ ಆಗಿ ನಿಮಗೆ ಕೋಲ್ಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ತಲೆಗೆ ಮೈಗೆ ಸ್ನಾನ ಮಾಡಿದಾಗ ಕುಡೀರಿ. ತಲೆಗೆ ಸ್ನಾನ ಮಾಡಿದಾಗ ಅದು ನಾವು ನೀರನ್ನು ಸೇವಿಸಬೇಡಿ. ಒಂದು ಸ್ವಲ್ಪ ಟೈಮ್ ಆದಮೇಲೆ ಒಂದು 10-15 ನಿಮಿಷ, 1/4 ಗಂಟೆ ಬಿಟ್ಟು ನೀವು ಸೇವಿಸೋದ್ರಿಂದ ಒಳ್ಳೆಯದಾಗಿರುತ್ತೆ. ಓಕೆನಾ.
ಈ ಮಕ್ಕಳಿಗೆ ಏನಾದರೂ ಕೆಮ್ಮು ಇತ್ತು ಅಂತ ಅಂದರೆ ನೀವೇನಾದರೂ ಸ್ಟೀಮ್ ಕೊಡ್ತೀರಾ ಅಂತಂದರೆ ದೂರದಿಂದ ಕೊಡಬೇಕಾಗುತ್ತೆ. ಯಾಕಂದರೆ ಅವ್ರಿಗೆ ಅಷ್ಟು ಪವರ್ ಅಂದರೆ ಶಕ್ತಿ ಇರೋದಿಲ್ಲ ಅದನ್ನು ತೊಗೊಳೋದಕ್ಕೆ. ನಾವಾದರೆ ಇರ್ತೀವಿ. ಮತ್ತು ಅವ್ರಿಗೆ ಬಿಸಿನೀರನ್ನು ಮಾತ್ರ ಕುಡಿಸ್ಬೇಕಾಗುತ್ತೆ. ಹಾಗೆ ಎದೆಗೆ ಸ್ವಲ್ಪ ಇದು ಕೊಬ್ಬರಿ ಎಣ್ಣೆ, ತೆಂಗಿನ ಎಣ್ಣೆ ಮಸಾಜ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಮಾಡೋದ್ರಿಂದ ಕಂಟ್ರೋಲ್ ಆಗುತ್ತೆ. ಸೊ ಇದಿಷ್ಟು ಅಂದರೆ ಕೋಲ್ಡ್ ಏನಾದರೂ ನಿಮಗಿತ್ತು, ಅತಿಯಾಗಿತ್ತು ಅಂತಂದರೆ ಓಮ್ ರೆಮಿಡೀಸು ಇದೆಲ್ಲ ಮಾಡಿ ಖಂಡಿತವಾಗ್ಲೂ ನಿಮಗೆ ಇವಾಗ 7 ಹೇಳಿದ್ದೀನಲ್ಲ, 7ರಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ವರ್ಕೌಟ್ ಆಗುತ್ತೆ. ಸೊ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅವರಿಗೆಲ್ಲ ಶೇರ್ ಮಾಡಿ. ಹಾಗೆ ಮುಂದಿನ ಹೊಸ ಇನ್ಫಾರ್ಮೇಷನ್ ವೀಡಿಯೋಗಳೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.